ಇಲ್ಲ ಅಂದಿದ್ರೆ ಈಗ ಹೇಳಿವೆ ಸರಿಯಾಗಿ. ಕರ್ನಾಟಕ ನೈ ಕನ್ನಡ ನೈ. 15 ವರ್ಷದಿಂದ ಕನ್ನಡ ಬರಲ್ವಂತಲ್ಲ ಗುರು, ಕಲ್ತ್ಕೋಬೇಕು. ಒಳ್ಳೆ ಪಾಠನೂ ಕಲಿಸಿದ್ರಿ. ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಮರವಂತೆ ಬೀಚಿಗೆ ಬಂದರೆ ನಮ್ಮ ಥರ ಯಾರು ಪ್ರಯತ್ನ ತಪ್ಪು ಮಾಡೋಕೆ ಹೋಗ್ಬೇಕು. ಬಾಯ್ ಬಾಯ್ ಮರವಂತೆ ಬೀಚ್. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದೀರಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಜೊತೆಗೆ ಒಳ್ಳೆ ಪಾಠನೂ ಕಲಿಸಿದ್ರಿ. ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಮರವಂತೆ ಬೀಚಿಗೆ ಬಂದರೆ ನಮ್ಮ ಥರ ಯಾರು ಪ್ರಯತ್ನ ತಪ್ಪು ಮಾಡೋಕೆ ಹೋಗ್ಬೇಡಿ. ಯಾಕೆಂದರೆ ತಪ್ಪು ಮಾಡಿದ್ರೆ ಯಾವ ರೀತಿ ಪೊಲೀಸ್ನವರು ಯಾವ ರೀತಿ ಆ್ಯಕ್ಷನ್ ತೊಗೋತಾರೆ ಅಂತಲೂ ನೋಡಿದ್ರಿ. ಅದಕ್ಕೋಸ್ಕರನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಯಾರು ನಂತರ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಆನ್ ದ ಸ್ಪಾಟ್ ಬಂದು ಹಿಡ್ಕೊಂಡು ಫೈನ್ ಹಾಕ್ತಾರೆ. ನನಗೆ ಒಂಥರ ವಾರ್ನಿಂಗ್ ಮಾಡಿ ಅದಾದಮೇಲೂ ಕೂಡ ಯಾರು ಈ ಥರ ಮುಂದೆ ತಪ್ಪು ಮಾಡಿದ್ರೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋತೀನಿ ಅಂತ FIR ಹಾಕ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ಸ್ ಆಗಲಿ, ಯಾರೋ ಹೊಸಬ್ರಾಗಲಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಮಾಡ್ಕೊಳ್ದೇ ಇರೋರು ಯಾರಾದ್ರು ನೋಡ್ತಾ ಇದ್ದಾರೆ ಈ ಥರ ಮರವಂತೆ ಬೀಚಲ್ಲಿ ಈ ರೀತಿ ನ್ಯೂಸ್ ಸೆನ್ಸ್ ಸ್ಟುಪಿಡಿಟಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಗುರು. ನಾವು ಗೊತ್ತಿಲ್ಲದೇ ಮಾಡಿದ್ದೀವಿ, ಗೊತ್ತಿದ್ದು ಮಾಡಿದ್ರೆ ಅದನ್ನ ಹೇಳ್ಬೋದಿತ್ತು. ಬನ್ನಿ, ಈಗ ಇಲ್ಲಿಂದ ನಾವು ಮನೆ ಕಡೆ ಹೋಗೋ ಪ್ರಯತ್ನದಲ್ಲಿದ್ದೀವಿ. ಗಿಲ್ಲೂರು ಹೋಗಬೇಕಿತ್ತು, ಬಟ್ ಟೈಮ್ ತುಂಬ ಸಿಕ್ಕಾಪಟ್ಟೆ ಟೈಮ್ ಆಗೋಯ್ತು ಗುರು. ಪೊಲೀಸ್ ಸ್ಟೇಷನಲ್ಲಿ 2 hour ಟೈಮ್ ವೇಸ್ಟ್ ಆಗೋಯ್ತು. ಈಗ ಇಲ್ಲಿಂದ ನಾವು ಮರವಂತೆ ಬೀಚಿಂದ ನೋಡೋಣ. ಇನ್ನೂ ಥಿಂಕಿಂಗ್ ಇದೆ, ಮೈಂಡು ಸ್ವಲ್ಪ ಬ್ಲಾಕ್ ಆದಂಗೆ ಆಗ್ಬಿಟ್ಟಿದೆ ಗುರು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಲ್ಲೆಲ್ಲ ಒಂಥರ ನ್ಯೂಸಸ್ ಆದಂಗೆ ಆಗೋಯ್ತು. ನಾನು ಎಜುಕೇಟೆಡ್ ಆಗಿ ಗೊತ್ತಿದ್ದು ಮಾಡಿದ್ನ ಏನೋ ಒಂಥರ ಗೊತ್ತಿಲ್ಲ ಗುರುತ್ತು. ನಾವೇ ಈ ಥರ ಮಾಡಿದ್ರೆ ಗೊತ್ತಿಲ್ಲದ್ರೆ ನೀನು ಯಾವ ರೀತಿ ತಪ್ಪು ಮಾಡ್ಬೋದಲ್ವಾ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಇದೊಂದು ಎಕ್ಸಾಂಪಲ್ ಆಗಿಬಿಡಲಿ ಅಂತ ವಿಡಿಯೋ ಹಾಕ್ತಾಯಿದ್ದೀನಿ. ನೋಡಿ, ಯಾರು ಈ ಥರ ರಿಪೀಟ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ? ಬನ್ನಿ, ಈಗ ಇಲ್ಲಿಂದ ಹೋಗೋಣ. ಬೆಳಗಿಂದ ಏನು ತಿಂದಿಲ್ಲ, ಹೊಟ್ಟೆ ಸಿಗ್ತಾ ಇದೆ. ಟೈಮಿಂಗ್ಸ್ ಬಂದ್ಬಿಟ್ಟು ಆಲ್ರೆಡಿ 1 o'clock ಆಯಿತು. ಲೆಟ್ಸ್ ಗೋ. ಬೈಕು ಕರ್ನಾಟಕ ನೈ ಕರ್ನಾಟಕ नहीं वो कर्नाटका है. हिंदी को हिंद नहीं बोलता है ना. MS से महाराष्ट्र से आप लोग संघ के हो? आप किधर से? मैं तो उज्जैन का. उज्जैन मतलब महाराष्ट्र. हाँ, कर्नाटक नहीं, कन्नड़ नहीं, कन्नड़ा. संघ से परिचित हो आप लोग? महाराष्ट्र को हम महाराष्ट्र नहीं बोल सकते है ना, ऐसे कर्नाटक नहीं. आप किधर इधर घूमने के लिए आए क्या? बेंगलुरु रहते हैं. बेंगलुरु रहते हैं. कितने साल से? ಎಷ್ಟು ವರ್ಷದಿಂದ ಇದ್ದೀರಿ? नहीं, वो 2010 से. आप मैं तो उज्जैन. ಇಲ್ಲ ಅಂದಿದ್ರೆ ಈಗ ಹೇಳಿವೆ ಸರಿಯಾಗಿ. उज्जैन महाकाल. आपको कन्नड़ आता है? नहीं. बेंगलुरु के घूमने के लिए आए क्या? बेटी? बेंगलोर तो रहते हैं लोग. आपका बेटी? हाँ, बेटा उसको आता है बराबर? कर्नाटक कन्नड़ नहीं आता है. कर्नाटक नहीं. वो 2010 ईस्विंದ ಇದ್ದಾರೆ. 2010 से. हाँ, 2010 से. 10 से उधर 15 साल हो गए उसको. ಇನ್ನೂ ಕನ್ನಡ ಬರಲ್ಲ. IISc बेंगलोर से करा था मास्टर डिग्री. वही रहे 15 ವರ್ಷದಿಂದ ಅಲ್ಲೇ ಇದ್ದಾರೆ. 15 साल से वही रहा है क्या? 15 ವರ್ಷದಿಂದ ಕನ್ನಡ ಬರಲ್ವಂತಲ್ಲ ಗುರು, ಕಲ್ತ್ಕೋಬೇಕು. वो उसको आता है? नहीं आता है. कन्नड़ नहीं आता है. नहीं याद है, वो ये याद है उसको, हिंदी और इंग्लिश. क्यों नहीं आता है? तो यहाँ भाई ज़्यादा टच में रहते हैं, अधिकतर वहाँ जो सोसाइटी में है. हाँ, हिंदी. वो पूरा हिंदी लोग है क्या? हिंदी आना चाहिए. संघ को जानते हो? हाँ, जानते. हम भी RSS में हैं. हम लोग संघ के स्वयंसेवक ही है. हाँ, ठीक है. वो क्या है, ನಾನು महाराष्ट्र ಬಂದರೆ मतलब हम महाराष्ट्र आया तो 10 साल 15 साल से रहा तो मैं मराठी सीखूंगा, क्योंकि वो लोकल का कल्चर है ना, उसको रेस्पेक्ट देना चाहिए हमको. प्रचारक वो पराग जी भयंकर. हाँ. पराग जी भयंकर. कर्नाटक नहीं, कन्नड़ नहीं है. उसको आता है, तुमको मालूम नहीं है. मतलब 15 साल से मतलब थोड़ा सा आता है कन्नड़ा. नहीं, वो तो नहीं आता क्योंकि हिंदी
ಹಿಂದಿ 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 ಇಂಗ್ಲೀಷ್ ಹಿಂದಿ ಇಂಗ್ಲೀಷು ಏನು ಮಾಡೋಂಗಿಲ್ಲ, ನಮ್ಮದೇ ತಪ್ಪು. ಬನ್ನಿ, ನಾವು ಈ ಜೊತೆಲಿ ಇದ್ದರೆ ನಾವು ಕಲಿಸ್ಕೊಡ್ಬೇಕಲ್ವಾ. ಕಲಿಸ್ಕೊಡ್ಲಿಲ್ಲ ಅಂದರೆ ಅವ್ರು ಕಲ್ತ್ಕೊಳ್ಳೋದು ಹೆಂಗೆ? वही बोल रहा हूँ, हम महाराष्ट्र है तो आप लोग सीख सकते हैं मेरे को मराठी. अब मैं सीखूँगा. नेक्स्ट टू मीट यू. आपका नाम? गोठी, गोठी. एनआर कोटी. फिर से बोल रहा हूँ, कन्नड़ा कन्नड़ नहीं, कर्नाटक नहीं. थैंक यू. नेक्स्ट टू मीट यू सर. के लोग शब्द को बहुत ठीक है. अय्यप्ಪ, ಅವ್ರ ಅಂಕಲ್ ಸಿಕ್ಕಿದ್ರಲ್ಲ ಈಗ, ಅವ್ರ ಮಗ 15 ವರ್ಷದಿಂದ 2010 ಬೆಂಗಳೂರಲ್ಲಿ ಇದ್ದಾರಂತೆ. ಕನ್ನಡ ಬರಲ್ವಂತೆ. ಅರ್ಥ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ. ಏನು ಗುರು ಕನ್ನಡ ಏನಕ್ಕೆ ಬರಲ್ಲ ಅಂದರೆ ಅಲ್ಲಿರೋ ಸೊಸೈಟಿಲಿರೋರೆಲ್ಲ ಫುಲ್ ಹಿಂದಿಯವರು, ಯಾರು ಕಲಿಸ್ಕೊಡಲ್ಲ ಅಂತ ಬೇರೆ ಹೇಳಿದ್ರು. ಸೊ ಏನೋ ಪ್ರಾಪರ್ ರೀಸನ್ ಗೊತ್ತಿಲ್ಲ. ಯೂಟರ್ನ್ ಇಲ್ಲೆಲ್ಲ ಯೂಟರ್ನ್ ಮಾಡ್ಕೊ. ಅದಕ್ಕೆ ನಾನು ಬಿಡಿಸಿ ಹೇಳಿದೆ, ಕನ್ನಡ ಕರ್ನಾಟಕ ಅಂತಲೇ ಹೇಳ್ತಾಯಿದ್ರು. ಅದಕ್ಕೆ ನಾನು ಕನ್ನಡ ನೈ, ಕನ್ನಡ ಕರ್ನಾಟಕ ನೈ, ಕರ್ನಾಟಕ ನಹಿ, ಕರ್ನಾಟಕ ಅಂತ ಹೇಳಿದೆ. ಬಿಡಿಸಿ ಹೇಳಿದ್ದೀನಿ, 3-4 ಸತಿ ಹೇಳ್ಬಿಟ್ಟಿದ್ದೀನಿ ಹಿಂಗೆ. ಸೊ 15 ವರ್ಷದಿಂದ ಹಿಂದಿಲೇ ಮೇಂಟೈನ್ ಮಾಡ್ತವ್ರೆ ಅಂದರೆ ನಮ್ಮ ಎಷ್ಟು ಫ್ರೀ ಬಿಟ್ಬಿಟ್ಟಿದ್ದೀವಿ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ದೂರ್ತಾರಲ್ಲ ಹಿಂದಿಯವ್ರು ನಮ್ಮನ್ನು. ಈ ವಿಡಿಯೋ ಅವ್ರನ್ನ ಶೇರ್ ಮಾಡಿ. 10-15 ವರ್ಷದಿಂದ ಇಲ್ಲಿವರೆಗೂ ಕನ್ನಡ ಬರಲ್ಲ ಅಂದರೆ ಒಂದು ನಮ್ಮದೇ ತಪ್ಪಿರ್ಬೋದು, ಇಲ್ಲ ಅವ್ರಿಗೆ ಕನ್ನಡ ಕಲಿಯೋಕ್ಕೆ ಇಷ್ಟ ಇಲ್ಲೇರೂ ಇರ್ಬೋದು, ಅಥವಾ ಅವ್ರು ಎಲ್ಲಿ ಇದ್ದಾರೋ ಆ ಜಾಗದಲ್ಲಿ ಕನ್ನಡ ಮಾತಾಡ್ದಲ್ಲೇ ಇರ್ಬೋದು. ಯಾಕೆಂದರೆ ಬರೀ ಹಿಂದಿಗಳೇ ಸೇರ್ಕೊಂಡು ಒಂದು ಕಮ್ಯುನಿಟಿ ಮಾಡ್ಕೊಂಡಿದ್ರೆ. ನಾನು ಹೇಳ್ತಾ ಇದ್ದೀನಲ್ಲ ಗುರು, ಕನ್ನಡದಲ್ಲಿ ಸ್ಟ್ರಿಕ್ಟ್ ಆ್ಯಕ್ಷನ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಎಕ್ಸ್ಪೆಷಲಿ ಬರಲಿಲ್ಲ ಅಂತ ಅಂದರೆ ಗುರು, ಈಗ ನೋಡಿದ್ರಲ್ಲ 15 ವರ್ಷ ಆಯ್ತಂತೆ ಕನ್ನಡ ಬರಲ್ವಂತೆ. ಅವ ಅಂಕಲ್ ಅಲ್ಲ, ಅವ್ರ ಅಂಕಲ್ ಮಗ. ಎಲ್ಲಿ ಬಂತು ನಮ್ಮ ಕನ್ನಡ? ನಮ್ಮ ಕರ್ನಾಟಕದಲ್ಲಿ, ಅದು ಬೆಂಗಳೂರಲ್ಲಿ ಹಿಂದಿಯವ್ರದ್ದು ಕೇಸ್ಗಳು ಅಥವಾ ಹಿಂದಿಯವರು ಈ ರೀತಿ ಮಾಡಲಿಕ್ಕೆ ನಾವೇ ಕಾರಣ ಗುರು. ನಾವೇ ಬಿಟ್ಕೊಂಡಿರೋದು. ಬಂದ ತಕ್ಷಣ ಹಿಂದಿಲಿ ಕಮ್ಯುನಿಕೇಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಅವ್ರೇನು ಅನ್ಕೋತಾರೆ, ಹಿಂದಿ ನಮ್ಮಲ್ಲಿ ಇರ್ತಾರಲ್ಲ ಯಾಕೆ ಕಲಿಬೇಕು ಅಂತ ಅನ್ಕೊಂಡು ಹಂಗೆ ಬಂದ್ಬಿಡ್ತಾರೆ. ಯಾವಾಗ ನಾವು ಹಿಂದಿ ಬರಲ್ಲ, ನಮಗೆ ಕನ್ನಡ ಮಾತ್ರ ಬರೋದು ಅಂದರೆ ಅವ್ರು ಟ್ರೈ ಮಾಡ್ತಾರೆ ಮಾತಾಡಲಿಕ್ಕೆ ಗುರು, ಕಲಿಯೋಕ್ಕೆ ಟ್ರೈ ಮಾಡ್ತಾರೆ. ಇವರಿಗೆ ಹಿಂದಿ ಬರಲ್ಲ, ಕಮ್ಯುನಿಕೇಟ್ ಮಾಡೋದು ಕಷ್ಟ ಆಗುತ್ತೆ ಅಂತ ಅಲ್ಲಿ ಇರ್ಲಿಕ್ಕೆ ಬಂದವರು ಕಲ್ತ್ಕೋತಾರೆ. ಯಾಕೆ ನಾವು ಅಯ್ಯೋ ಪಾಪ ಅಲ್ಲಿಂದ ಬಂದವರಲ್ಲ ಹಿಂದಿಗೆ ಮಾತಾಡೋಣ, ಕಂಫರ್ಟ್ ಫೀಲ್ ಮಾಡ್ಸೋಣ ಅಂತ ಹೋಗಿ ನಮ್ಮ ಬೆಂಗಳೂರನ್ನ ನಾವೇ ಹಾಳು ಮಾಡ್ಕೋತಾ ಇದ್ದೀವಿ. ಕನ್ನಡಿಗರೇ ಈಗಲಾರು ಎಚ್ಚೆತ್ತಿಕೊಳ್ಳಿ, ಓಕೆನಾ? ಈಗ ಇಲ್ಲಿಂದ ಎಷ್ಟು ದೂರ ನೋಡ್ತಾ ಇದ್ದೀರಾ, ಎಷ್ಟು ದೂರ ರೋಡ್ ಸೈಡ್ಗೂ ಅದೇ ರೋಡ್ಗೂ ಮರವಂತೆ ಬೀಚ್. ಹೆಚ್ಚು ಕಮ್ಮಿ 2-3 ಕಿಲೋಮೀಟ್ರ್ ಇರ್ಬೋದು ಅಂದ್ಕೊಂಡಿದ್ದೀನಿ. ವಾ ಸಕ್ಕದಾಗ ಕಾಣ್ತಾ ಇದೆ. ಈ ಕಡೆ ಸೈಡ್ ನೋಡಿ, ಈ ಕಡೆ ಸೈಡು ಬಂದ್ಬಿಟ್ಟು ನದಿ, ನನ್ನ ರೈಟ್ ಸೈಡಿಗೆ ನದಿ, ಈ ಕಡೆ ಸೈಡಿಗೆ ಸಮುದ್ರ. ಸೂಪರ್ ಅಲ್ವಾ? ಮಧ್ಯದಲ್ಲಿ ರೋಡ್ ಆಗ್ತಾ ಐತೆ. ಅದ್ಭುತವಾಗಿದೆ ಗುರು, ಅದ್ಭುತ ಸೂಪರ್. ಹೇ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪಾಪ್ಯುಲರ್ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸುಸ್ವಾಗತ. ಈಗ ಹೊರಟಿದ್ದೀವಿ ಗುರು, ಅಫಿಷಿಯಲ್ ಆಗಿ ಕುಂದಾಪುರದ ಮರವಂತೆ ಬೀಚಿಂದ ನಾವು ನಮ್ಮ ಊರಿಗೆ ಹೊರಟಿದ್ದೀವಿ. ಇನ್ನು ಸಿಕ್ಕಾಪಟ್ಟೆ ಪ್ಲ್ಯಾನ್ ಇತ್ತು. ಟೈಮ್ ಪೀರಿಯಡ್ ಸಿಕ್ಕಾಪಟ್ಟೆ ಕನ್ಸೆಷನ್ ಆಗೋದು ಗುರು. ನನ್ನ ತಮ್ಮಂದು, ನಂದೇನಲ್ಲ, ನನ್ನ ತಮ್ಮ ಬಂದ್ಬಿಟ್ಟು ಊರಿಗೆ ನಾಳೆ ಬೆಳಗ್ಗೆ ಅಷ್ಟು ಊರಿಗೆ ಇರಲೇಬೇಕಂದ್ರೆ, ಅವನ ಬಿಸ್ನೆಸ್ ಮ್ಯಾನು, ಅಂದರೆ ಬ್ಯಾಟ್ರಿ ಶಾಪ್ ಇಟ್ಕೊಂಡಿದ್ದಾನೆ, ಅದು ಅಂಗಡಿ ತೆಗಿಲೇಬೇಕು. ಅದಕ್ಕೋಸ್ಕರ ಹೀಗೆ ಹೊರಟಿದ್ದೀವಿ. ಇಲ್ಲಿಂದ ಎಲ್ಲಿ ಏನಿಲ್ಲ ಅಂದ್ರೂ 350-360 ಕಿಲೋಮೀಟರ್ಸ್ ಆಗುತ್ತೆ ನಮ್ಮೂರು. ಅಲ್ಲಿಂದ ಅವನಿಗೆ ಬೆಂಗಳೂರಿಗೆ 200 ಕಿಲೋಮೀಟರ್, 150 ಕಿಲೋಮೀಟರ್ಸ್ ಆಗುತ್ತೆ. ಟೋಟಲ್ 500 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಕವರ್ ಮಾಡಬೇಕು. ಈಗ ಹೊರಟ್ರೆ ನೈಟು ಎಷ್ಟೊತ್ತಾದರೂ ನಾವು ನಮ್ಮ ಹಾಸನ ತಲುಪಿಬಿಟ್ರೆ ಸಾಕು. ಹಾಸನ ತಲುಪಿಟ್ರೆ ಆಮೇಲೆ ಗಾಡಿನ ಡ್ರೈವ್ ಮಾಡೋದು ಈಸಿಯಾಗಿ ಹೋಗುತ್ತೆ. ಈಗ ಹೊಟ್ಟೆಗೆ ಏನಾದರೂ ಊಟ ಮಾಡಿಕೊಂಡು ಇಲ್ಲಿಂದ ನಾವು ಅಫಿಷಿಯಲಾಗಿ ಹೊರಡ್ತೀವಿ. ನಿಧಾನ ಆಗಲಿ. ಶಿರ್ಡಿ ಘಾಟ್ ದಾಟ್ಬಿಟ್ರೆ ನಮಗೆ ಈಸಿಯಾಗಿ ಹೋಗುತ್ತೆ. ಅದಕ್ಕೆ ಫಸ್ಟು ಶಿರ್ಡಿ ಘಾಟ್ ದಾಟಲಿ ಅಂತ ಕತ್ಲೆ ಆಗೋಷ್ಟು ಶಿರ್ಡಿ ಘಾಟ್ ಮುಗಿಸ್ಬಿಡ್ಬೇಕು ಆ ಯೋಚನೆಯಲ್ಲಿ ಇದ್ದೀವಿ. ಇಲ್ಲೋಗಿ ಸ್ಕ್ರೂ ಡ್ರೈವರ್ ಇಸ್ಕಬ. ಸ್ಕ್ರೂ ಡ್ರೈವರ್ ನಂದು ಮುಂದ್ಗಡೆದು ಒಂಚೂರು ಇದಾಗ್ಬಿಟ್ಟೈತೆ. ಇದು ರೆಡಿ ಮಾಡಿಸಿದ್ದೆ, ನಂಬರ್ ಪ್ಲೇಟ್ ಹಾಕಿಲ್ಲ ಅಂತ ಹೇಳಿದ್ನಲ್ಲ, ನಂಬರ್ ಪ್ಲೇಟ್ ಹಾಕ್ಬಿಡ್ತೀನಿ ಇವತ್ತು. ಲೆಟ್ಸ್ ಗೋ. ತಗೊಬರ್ತೀನಿ ತಡಿ ಸರ್. ಸ್ಟಾರ್ ಸ್ಕ್ರೂ ಡ್ರೈವರ್ ಬೇಕಿತ್ತು, ಒಂಚೂರು ನಂಬರ್ ಪ್ಲೇಟ್ ಹಾಕೋತೀವಿ ಅದಕ್ಕೆ. ತುಂಬ ಧನ್ಯವಾದಗಳು. ತೆಗಿ, ಹಿಂದ್ಗಡೆಯಿಂದ ನಂಬರ್ ಪ್ಲೇಟ್ ತೆಗಿ. ಹಂಗೆ ಪಟ ಹಾಕೊಂಡು ಹೋಗ್ತಾರನ್ನ. ಹಿಂದ್ಗಡೆ ನಂಬರ್ ಪ್ಲೇಟ್ ತೆಗಿ.
ಸರಿ ವಾಸರ್ ಹಾಕ ನೀರು ನಂತರ ಫೈನಲ್ ಆಗಿ ನಂಬರ್ ಪ್ಲೇಟ್ ಹಾಕಿದ್ದೀನಿ ನೋಡಿ ಗುರು, ಅಲ್ಲಾಡ್ದಂಗೆ ಹಾಕಿದ್ದೀನಿ. ಅದು ಎಲ್ಲಿ ತನಕ ಇರುತ್ತೋ ದೇವ್ರನ್ನ ಗೊತ್ತಿಲ್ಲ, ಇರೋವರೆಗೂ ಇರಲಿ, ಇಲ್ಲ ಅಂದರೆ ಆಮೇಲೆ ಕ್ಲೀನಾಗಿ ರೆಡಿ ಮಾಡಿಸ್ತೀನಿ. ಈ ಕಿವಿನೇ ಚೇಂಜ್ ಮಾಡಬೇಕಾಗತ್ತೆ ಕ್ಲೀನಾಗಿ ಆಗಿಲ್ಲ ಅಂದರೆ, ಇದ್ರೆ ಕ್ಲೀನಾಗಿರುತ್ತೆ. ಬನ್ನಿ ನೋಡೋಣ. ನನ್ನ ತಮ್ಮಂದು ಏನೋ ಲೂಸ್ ಆಗ್ಬಿಟ್ಟೈತೆ, ಅದಕ್ಕೆ ಡೈಟ್ ಮಾಡ್ಕೊತಾವ. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ನನ್ನನ್ನು ಪೊಲೀಸು ಹಿಡಿದುಕೊಂಡು ಹೋಗದ್ದು ಇದೇ ಏರಿಯಾ, ಇದೇ ಊರು. ಇಲ್ಲಿ ಕೆಳಗೆ ಹೋದರೆ ಬರುತ್ತದೆ ನೋಡಿ, ಇದು ಯಾವ ಊರು ಅಂತ ಓದು ವಿಡಿಯೋದಲ್ಲಿ ಹೇಳಿದ್ದೀನಿ, ಈಗ ಮರ್ತೇ ಹೋಯ್ತಲ್ಲ ಮಾರಯ್ಯ. ಒಳ್ಳೆ ಪೊಲೀಸ್ ಠಾಣೆ, ಫೈನ್ ಹಾಕಿ ಬಿಟ್ಟರು ವಾರ್ನಿಂಗ್ ಮಾಡಿ. ಮುಂದೆ ಏನಾದರೂ ಇದೇ ರೀತಿ ಮಾಡಿದರೆ ನಿಮ್ಮನ್ನು FIR ಮಾಡುತ್ತೇವೆ, FIR ಹಾಕುತ್ತೇವೆ. ಮುಂದೆ ಯಾರಾದರೂ ಮಾಡಿದರೆ, ನಾನಂದರೆ ಬೇರೆ ಯಾರಾದರೂ ಮಾಡಿದ್ರು ಅವ್ರಿಗೆ FIR ಹಾಕ್ತಾರಂತೆ. ಯಾರಾದರೂ ಮಾಡೋಕ್ಕೆ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ ಮಾರಾಯ, ತುಂಬ ಡೇಂಜರ್ ಉಂಟು ಇಲ್ಲಿಯ ಜನ. ಇಲ್ಲೇ ಹೋಗ್ತಾ ಇದ್ದೀವಿ ನೋಡಿ, ಇದೇ ಪೊಲೀಸ್ ಠಾಣೆ, ಅಲ್ಲೇ ಕಾಣ್ತಾ ಉಂಟು, ಅಲ್ಲೇ ಕಾಣ್ತಾ ಇದೆಯಲ್ಲ ಅದೇ ಪೊಲೀಸ್ ಠಾಣೆ, ಗಂಗೊಳ್ಳಿ. ಊರಿನ ಹೆಸರು ಗಂಗೊಳ್ಳಿ ಪೊಲೀಸ್ ಠಾಣೆ, ಗಂಗೊಳ್ಳಿ ಅಂತ. ಪೊಲೀಸರೆಲ್ಲ ತುಂಬ ಒಳ್ಳೆಯ ವ್ಯಕ್ತಿಗಳು. ಬೈಸ್ಕೊಂಡು ಹೊಡಲಿಲ್ಲ ಸದ್ಯಕ್ಕೆ, ಚೆನ್ನಾಗಿ ಬೈಸ್ಕೊಂಡ್ವಿ. ಇನ್ನೇನು ಮುದ್ದಾಡ್ತಾರೆ ನಾವು ಮಾಡಿರೋ ತಪ್ಪಿಗೆ ಮಾರಾಯ. ಬನ್ನಿ ಈಗ ಯಾವುದಾದ್ರು ಒಂದು ಹೋಟೆಲ್ ಸಿಕ್ಕಿರೋ ಹೋಟೆಲ್ ನಿಲ್ಲಿಸಿ ಒಳ್ಳೆ ಊಟ ಮಾಡುವ. ಕುಂದಾಪುರದಿಂದ ಒಂದು 5 ಕಿಲೋಮೀಟ್ರ್ ಆಚೆ ಬಂದು ಒಳ್ಳೆ ಬಾಳದೆಲ್ಲ ಮೀನು ಊಟ ಮಾಡ್ತಾಯಿದ್ದೀವಿ. ಬಾಂಗುಡೆ ಫ್ರೈ ತಿಂದಾಕಿದ್ದೀವಿ, ಬಿಳಿ ಮೀನು ಫ್ರೈ ತಿಂದಾಕಿದ್ದೀವಿ. ಗೌಡ್ರು ಪೆಪ್ಸಿ ತಗೋತಾರೆ, ನಮಗೆ ಅಲ್ವಾ, ಅಲ್ಲೇ ತಗೊಳ್ತಾರೆ ಮಾಡಕ್ಕ. ಊಟ ಮಾಡಿಕೊಂಡು ಈಗ ಕುಂದಾಪುರ ಬಿಟ್ಟು ಹೋಗ್ತಾ ಇದ್ದೀವಿ ಮುಂದೆ. ನೆಕ್ಸ್ಟ್ ಉಡುಪಿ ಬರುತ್ತೆ, ಉಡುಪಿ ಆದಮೇಲೆ ನಮ್ಮ ಮಂಗಳೂರು ಬರುತ್ತೆ, ಮಂಗಳೂರು ಆದಮೇಲೆ ಬಂಟ್ವಾಳ ಬರುತ್ತೆ, ಬಂಟ್ವಾಳ ಬಡ್ಕಾಳ ಯಾವುದೋ ಗೊತ್ತಿಲ್ಲ ಬರುತ್ತೆ. ಅದಾದಮೇಲೆ ನಮ್ಮ ಹಾಸನ, ಗುಂಡೆ ಚೆಕ್ ಪೋಸ್ಟ್, ಸಕಲೇಶ್ಪುರ, ಹಾಸನ ಬರುತ್ತೆ. ಇಷ್ಟು ಊರುಗಳನ್ನು ದಾಟಿಕೊಂಡು ನಾವು ಇವತ್ತು ರೀಚ್ ಆಗಬೇಕು. ಹತ್ತತ್ರ 280 ಕಿಲೋಮೀಟ್ರ್ ಹತ್ತತ್ರ ಇದೆ ಗುರು. ಹೀಗೆ ಹೊರಟಿದೆ. ಊಟ ಸಕ್ಕತ್ತಾಗಿತ್ತು, ಅಲ್ಟಿಮೇಟ್ ಆಗಿತ್ತು ಗುರು. ಏನೇನು ತಿಂದಿವಿ ಅಂತಲೂ ಹೇಳಿದ್ದೀನಿ. ಒಟ್ಟಲ್ಲಿ ಊಟ ಚೆನ್ನಾಗಿತ್ತು ಗುರು. ಇಲ್ಲಿ ಬಂದಮೇಲೆ ಲೋಕಲ್ ಊಟ ಮಾಡದೇ ಇದ್ದರೆ ಮನಸ್ಸಿಗೆ ಬೇಜಾರಾಗುತ್ತೆ. ಹೊಟ್ಟೆ ಬೇರೆ ಹಸ್ಬಿಟ್ಟಿತ್ತು, ಕ್ಲೀನಾಗಿ ತಿಂದಿದ್ದೀವಿ. ಈಗ ಏನಿದ್ರು ಸಿಂಪಲಾಗಿ ಸೋಬರಾಗಿ ಆರಾಮಾಗಿ ಹೋಗ್ತಾ ಇರೋದೆ. ನಾವೀಗ ಸದ್ಯಕ್ಕೆ ಹೋಗ್ತಾ ಇದ್ದೀವಲ್ಲ, ಈ ಊರ ಹೆಸರು ಬಂದ್ಬಿಟ್ಟು ಸೂರತ್ಕಲ್ ಅಂತ. ಸೂರತ್ಕಲ್ ಅಂದರೆ ನೀವು ಸೂರತ್ ಅನ್ಕೋಬೇಡಿ, ಸೂರತ್ಕಲ್ ಮಂಗಳೂರಿಂದ ಆಚೆನ ಒಂದು ಸೂರತ್ಕಲ್ ಅಂತ ಒಂದು ಊರಿದೆ. ಆ ಊರ ಹತ್ರ ಹೋಗ್ತಾ ಇದ್ದೀವಿ. ಇನ್ನೇನು ಮಂಗಳೂರು ಒಂದು ಸ್ವಲ್ಪ ದೂರ ಇದೆ, ಅಲ್ಲಿಂದ ನಾವು ಲೆಫ್ಟ್ ತೊಗೊಂಡು ಒಂದೇ ರೋಡ್ ಸಕಲೇಶ್ಪುರದವರೆಗೂ NH 75. ಇದು ಬಂದ್ಬಿಟ್ಟು NH 66 ಮಂಗಳೂರಿಗೂ. ಮಂಗಳೂರು ಟು ಉಡುಪಿ ಕುಂದಾಪುರ ಇದೆಲ್ಲ NH 66. ಗಾಡಿ ಕಂಡೀಷನ್ ತೀವ್ರ ಖರಾಬ್ ಆಗ್ಬಿಟ್ಟೈತೆ ಗುರು. ಶಾಕ್ ಅಬ್ಸರ್ ತೀವ್ರವಾಗಿ ಅಡಿಸ್ಕೊಬಿಟ್ಟಿದೆ. ಸೊ ಮನೆಗೆ ಹೋದ ತಕ್ಷಣ ಗಾಡಿ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕು. ತುಂಬ ಗಾಡಿಗಳು ಕ್ಲೀನಾಗಿ ರೆಡಿ ಮಾಡೋದುಂಟು, ಇದೆ ತುಂಬ ಕೆಲಸ ಇದೆ. ಇಲ್ಲೇ ಗಾಡಿಗಳು ಉಂಟು. ನಾವು ಉಡುಪಿಗೆ ಹೋಗೋ ದಾರಿ ಇದು ಮಂಗಳೂರಿನ ಒಂದು 25 ಕಿಲೋಮೀಟ್ರ್ ಉಂಟು. ಊಟ ಮಾಡಿದ್ಮೇಲೆ ನೀರು ಕುಡಿದಿರಲಿಲ್ಲ, ಹಂಗೆ ಸಣ್ಣ ಬ್ರೇಕ್ ಹೋಗೋಣ ಅಂತ ನಿಲ್ಲಿಸ್ದೆ. ಒಂದು 70 75 ಕಿಲೋಮೀಟ್ರ್ ಹೊಡೆದಿದ್ದೀವಿ ಇಲ್ಲಿವರೆಗೂ. ಈಗ ಮಂಗಳೂರು ಬಿಟ್ಟು ಇದೇ ಬೈಪಾಸಲ್ಲಿ ಹೆಚ್ಚು ಕಮ್ಮಿ ಸಕಲೇಶ್ಪುರದವರೆಗೂ ಒಂದೇ ಬೈಪಾಸ್ ಹೋಗುತ್ತೆ. ನಮಗೆ ಗುಂಡ್ಯಾ ಚೆಕ್ ಪೋಸ್ಟ್ ಬಿಟ್ಟು ಮುಂದಕ್ಕೆ ಸ್ವಲ್ಪ ರೋಡ್ ಖರಾಬ್ ಸಿಗ್ಬೋದು ಹೊರತು ಅಲ್ಲಿ ತನಕ ರೋಡ್ ಸಖತ್ತಾಗಿದೆ. ಬನ್ನಿ ನಮ್ಮ ಮುಂದೆಲ್ಲೋ ಮಳೆ ಸಿಗ್ದಾದ್ರೆ ಸಾಕು, ರೋಡ್ ಹೆಂಗಾರಿರಲಿ, ಮಳೆ ಸಿಗ್ದಾದ್ರೆ ಸಾಕು ನನಗೆ. ಅಯ್ಯೋ ಸ್ವಾಮಿ, ಇದ್ಯಾವುದು ಪೆಟ್ರೋನಾಸ್ ಅಂತೆ, KS01 ಬೆಂಗಳೂರು ಗಾಡಿ. ಯಾವುದು ಗುರು, ಟಾಟಾನಾ ಮಹೀಂದ್ರಾನ ಒಂದು ಗೊತ್ತಾಯ್ತಲ್ಲ. ಏನು ಟೈರ್ ಹಾಕ್ರಂಗೆ ಗುರು, ಫುಲ್ ಬ್ಲ್ಯಾಕ್ ಔಟ್ ಮಾಡ್ಸೋ ಮಾತ್ರ ಗಾಡಿ ಸಕ್ಕದಾಗೈತೆ. ಏನು ಸೂಪರಾಗೈತೆ ಅಂತೀರ ಗಾಡಿ. ಫಾರ್ಮುಲಾ 1 ಲೀನ್ ಅಂತೆ. ಪೆಟ್ರೋನಾಸ್ ಅಂದರೆ ಮೀನಿಂಗ್ ಹೆಂಗೆ ಗುರು, ದೇವಣ್ಣ ನಮ್ಗೆ ಗೊತ್ತಿಲ್ಲ. ಯಾರಾದ್ರೂ ಗೊತ್ತಿರೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಗಾಡಿ ಮಾತ್ರ ಅಲ್ಟಿಮೇಟಾಗಿ ಸೆಕ್ಸಿಯಾಗಿ ಮಾಡಿಸೋಣ. ಟೈರ್ 2 ಔಟಿಂಗ್ ಆಗೈತೆ, ಅಂದರೆ ಔಟ್ ಸೈಡ್ ಬಂದ್ಬಿಟ್ಟೈತೆ. 4 ಟೈರು. ಗಾಡಿ ಬ್ರಾಡಾಗಿ ಕಾಣ್ತೈತೆ. ಅಯ್ಯೋ ರಾಮ, ಯಾವುದೋ ಟಾಟಾ ಇರ್ಬೋಗಿದ್ದು. ಟಾಟಾ ಗಾಡಿನ ಬಾಟ ಮಾಡಾಕ್ಬಿಟ್ಟವನೇ ಶಿಷ್ಯ. ಟಾಟಾ ಮೈಲೇಜ್ ಏನು ಒಂದು 9 ಬರ್ತದೇನೋ ಆ ಟೈರ್ಗೆ. 10ರೊಳಗೆ ಆಟ ಅನ್ಕೊಬಿಡಿ. ಫುಲ್ ಮುಂದ್ಗಡೆಗೆಲ್ಲ ಹೆಡ್ಲೈಟ್ ಎಲ್ಲ ಸರ್ರೆ ಹಾಕ್ಸ್ಕೊಂಡು ಅವನ ಮಾತ್ರ ಅದ್ಭುತವಾಗಿ ಕಾಣ್ತಾ ಇದೆ ಗಾಡಿ. ಇನ್ನೊಂದ್ಸತಿ ನೋಡ್ಕೊಬಿಡಿ, ಹಂಗೆ ತೋರಿಸ್ತೀನಿ. ಶಿಷ್ಯ ಓಲ್ಡ್ ಗಾಯಿ. ಇನ್ನೂ ಏನಂತಾರೆ ಶೋಕಿ ಕಮ್ಮಿ ಆಗಿಲ್ಲ. ಸಿಗರೇಟ್ ಹಿಡ್ಕೊಂಡು ಶಿಷ್ಯ ತಲೆ ಮೇಲೆ ಒಂದು ಗ್ಲಾಸ್ ಹಾಕೊಂಡು ಹೋಯ್ತಾ.
ಯಾವುದೋ ಇಂಪೋರ್ಟ್ ಗಾಡಿ ಓಡ್ದಂಗೆ ಹೋಯ್ತೈತೆ ನೋಡಿ ಗಾಡಿ. ಅಯ್ಯೋ ಸಾಕಾದಾಯ್ತು ಮಾತ್ರ ಗಾಡಿ. ಅವೇನು ಇನ್ನೊಂದ್ಸತಿ ತೋರಿಸ್ಬೇಕು, ಇನ್ನೊಂದ್ಸತಿ ತೋರಿಸಿ ಅವೇನು ಅಪ್ರಿಷಿಯೇಟ್ ಮಾಡ್ಬೇಕು ನಾನು. ಸರ್ ಹೋಗಪ್ಪ ಹೋಗ ರಾಜ. ಹೊಸ ಗಾಡಿ ತಗೋಣ ಈಗಲೇ ಅಲ್ಲ ಗಯ್ಯೋ ಅಂತವನೆ. ಈಗ ಕದ್ರಿ ಬಿಟ್ಟು ಹೋಗ್ತಾ ಇದೀವಿ ಗುರು. ನೆಕ್ಸ್ಟ್ ಕಾಣ್ತಾ ಇದೆಯಲ್ಲ, ಅಲ್ಲೇ ಲೆಫ್ಟ್ ತೊಗೊಂಡ್ರೆ ಒಂದೇ ರೋಡ್ NH75 ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ಬೆಂಗಳೂರು ಹೊರಗನು ಒಂದೇ ರೋಡು, ಬಟ್ ಅಲ್ಲಲ್ಲಿ ಕಿತ್ತೋಗಿದೆ. ಅಂದರೆ ಇನ್ನೂ ರೋಡ್ ಮಾಡ್ತಾ ಇದ್ದಾರೆ. ಲೆಫ್ಟು ನೋಡಿ ಈ ರೋಡ್ ಹೋಗುತ್ತೆ. ಇದೇ ಅನ್ಕೋತೀನಿ, ಒಂದ್ಸತಿ ಕನ್ಫರ್ಮೇಷನ್ ಮಾಡ್ಕೊಬಿಡುವ ನಮ್ಮ ಆ್ಯಪಲ್ಲಿ. ನಾವು NH75 ಇದ್ದೀವಿ. ಗುಂಡ್ಯ ಇನ್ನೇನು ಎಷ್ಟಿದೆ ಅಂತ ಗೊತ್ತಿಲ್ಲ. ಕತ್ಲೆ ಆಯ್ತಾ ಬಂತು. ಬೆಂಗಳೂರಿಂದ ಮಂಗಳೂರ್ವರೆಗೂ ರೋಡ್ ಆಲ್ಮೋಸ್ಟ್ ಆಲ್ 90% ಚೆನ್ನಾಗಿದೆ ಗುರು. ಎಲ್ಲೋ 10% ಅಂದರೆ ಅಲ್ಲಿ ಇಲ್ಲಿ ರೋಡು ಕರೆಕ್ಟಾಗಿ ಕನ್ಸ್ಟ್ರಕ್ಷನ್ ಎಲ್ಲಾಗಿಲ್ಲ. ಅಲ್ಲಿ ಈ ರೀತಿ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಬಂತಲ್ಲ ಈ ರೀತಿ ಪ್ಯಾಚ್ಗಳು ಅಲ್ಲಲ್ಲೇ ಇದೆ. ಅದಿನ್ನೂ ಸರಿ ಮಾಡಬೇಕು. ಅಷ್ಟು ಬಿಟ್ರೆ 90 ಭಾಗ ಫುಲ್ಲು ಕ್ಲೀನ್ ಆಗೈತೆ ರೋಡು. ಆಲ್ಮೋಸ್ಟ್ ಆಲ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟವ್ರೆ. ಈಸಿಯಾಗಿ ಬರ್ಬೋದು, ಈಸಿಯಾಗಿ ಹೋಗ್ಬೋದು, ಹಂಗಾಗಿದೆ ಈಗ ರೋಡು. ಈಗ ಬಂದ್ಬಿಟ್ಟು ಉದಯಪುರ ಹತ್ರ ಇದ್ದೀವಿ. ನಮ್ಮೂರು ಇಲ್ಲಿಂದ ಬಂದ್ಬಿಟ್ಟು ಒಂದು 10-11 ಕಿಲೋಮೀಟ್ರ್ ಆಗುತ್ತೆ. ನನ್ನ ತಮ್ಮನೂರು ಬಂದ್ಬಿಟ್ಟು ಬೆಂಗಳೂರು ಹೋಗ್ಬೇಕು ಅವನು ಇಲ್ಲಿಂದ. ಸೊ ಲಗೇಜ್ ಎಲ್ಲ ಡಿವೈಡ್ ಮಾಡ್ಕೊಂಡಿದ್ದೀವಿ. ಅಂತೂ ಇಂತೂ ತುಂಬ ಮಳೆಯಲ್ಲಿ ನೆಂದು ಹೆಚ್ಚು ಕಮ್ಮಿ ನಾವು ಧರ್ಮಸ್ಥಳದಿಂದ ಅಂದರೆ ಗುಂಡ್ಯ ಚೆಕ್ ಪೋಸ್ಟಿಂದ ಇಲ್ಲಿವರೆಗೂ ನೆನ್ಕೊಂಡೇ ಬಂದಿದ್ದೀವಿ. ಏನಾರು ಹೊಟ್ಟೆಗಿಟ್ಟ ಹಾಕ್ಕೊಂಡು ಎಲ್ಲ ತಿಂದು ಆದಮೇಲೆ ಬರ್ಗರ್ ಕಿಂಗಿಂದ ನನ್ನ ತಮ್ಮ ಹಿಂಗೆ ಹೋಗ್ತಾನೆ, ನಾನು ಹಿಂಗೆ ಹೋಗ್ತೀನಿ. ಸೊ ನೋಡಿದ್ರಲ್ಲ ಗಾಯ್ಸ್, ಈ ಒಂದು ಸೀರೀಸ್ ಏನಿತ್ತು, ನಾವು ಬೆಂಗಳೂರಿಂದ ಮಂಗಳೂರಿಂದ ಉಡುಪಿಯಿಂದ ಕುಂದಾಪುರ, ಇನ್ನೂ ಮುಂದಕ್ಕೆ ಹೋದರೆ ಏಕ ರೋಡ್ ಸೂಪರ್ ಆಗಿದೆ. ಯಾರಿಗಾರು ಹೋಗಬೇಕು ಅಂತಿದ್ರೆ ಹೋಗಿ. ರೋಡ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಎಲ್ಲೂ ನಿಮಗೆ ತಲೆನೋವು ಅನಿಸಲ್ಲ. ಸಖತ್ತಾಗಿದೆ. ಶಿರ್ಡಿ ಘಾಟ್ ಒಂದು ಘಾಟ್ ಬಿಟ್ಟರೆ ಇನ್ನೆಲ್ಲ ರೋಡು ಅದ್ಭುತವಾಗಿದೆ. ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನೋಡ್ಕೊಬರ್ಬೋದು. ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ, ಈ ಒಂದು ಟ್ರಿಪ್ಪಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿದೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈ ಒಂದು ವೀಡಿಯೋನ ಇಲ್ಲೇ ಮುಗಿಸ್ತೀನಿ. ಇನ್ನೊಂದು ವೀಡಿಯೋ ಮುಖಾಂತರ ಮತ್ತೆ ನಿಮಗೆಲ್ಲ ಸಿಗ್ತೀನಿ. ಪ್ರಾಬಬಲಿ ನನ್ನ ಬೈಕ್ಗಳನ್ನ ರಿಜಿಸ್ಟ್ರೇಷನ್ ಮಾಡೋ ವೀಡಿಯೋ ನೆಕ್ಸ್ಟ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.